ನನ್ನ ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ದಿ ಮೋಸ್ಟ್ ಮೆಮೊರೇಬಲ್ ಡೇ ಅಂದರೆ ಅದು ನಾನು ಡೆಲಿವರಿ ಆಗಿದ್ದ ದಿನ. ಯಾಕಂದರೆ ಡೆಲಿವರಿ ಟೈಮಲ್ಲಿ ನಾನು ಪಟ್ಟಿದ್ದು ನೋವು, ಮಗು ಹುಟ್ಟಿದ ಮೇಲೆ ನನಗಾಗಿದ್ದ ಖುಷಿ ಸಂತೋಷನ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ನನ್ನ ಡೆಲಿವರಿ ಟೈಮಲ್ಲಿ ನನ್ನ ಹಸ್ಬೆಂಡ್ನ ಡೆಲಿವರಿ ರೂಮ್ಗೆ ಬಿಟ್ಟಿದ್ದರು. ನಾನು ಪಟ್ಟಿದ್ದ ಕಷ್ಟ ನೋಡಿ ನಮ್ಮಮ್ಮ ನನ್ನ ಹಸ್ಬೆಂಡ್ ಕೂಡ ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು. ನನಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಮುಂಚೆನೇ ಡಾಕ್ಟರ್ಸ್ ಇನ್ಫಾರ್ಮ್ ಮಾಡಿದ್ರು ನಮಗೆ. ಅವ್ರು ಇನ್ಫಾರ್ಮ್ ಮಾಡಿದ್ರು ಬೆಳಗ್ಗೆಯಿಂದ ನೋವು ಪಟ್ಟಿದ್ದು ಬೇರೆ, ಮತ್ತು ಡೆಲಿವರಿ ರೂಮ್ಗೆ ಹೋದಾಗ ಆಗಿದ್ದ ನೋವೇ ಬೇರೆ ನನಗಲ್ಲಿ. ನಮ್ಮಮ್ಮ ಕೂಡ ನಾನು ಪಡ್ತಾ ಇದ್ದಿದ್ದು ನೋವು ನೋಡಿ ನಂಗೆ ನಾರ್ಮಲ್ ಆಗಲ್ವೇನೋ, ನಾನು ತಡ್ಕೊತೀನೋ ಇಲ್ವೋ ಪೇಯ್ನ್ಸ್ನ ಅಂತ ತುಂಬ ಭಯ ಪಟ್ಕೊತಾ ಇದ್ರಂತೆ. ನನಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು, ನೆಕ್ಸ್ಟ್ ಫ್ಯೂಚರಲ್ಲಿ ನನಗೆ ಕಷ್ಟ ಆಗಬಾರ್ದು ನನ್ನ ಕೆಲಸಕ್ಕೆ ಅನ್ನೋ ಒಂದು ಕಾರಣಕ್ಕೆ ಆ ಹಾಸ್ಪಿಟ್ಲನ್ನ ಹುಡ್ಕೊಂಡು ಹೋಗಿದ್ದು ನಾವು. ಮತ್ತು ನಮಗೆ ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತ ಮುಂಚೆಯಿಂದನೇ ಅದಕ್ಕೆ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ಹಾಸ್ಪಿಟ್ಲಲ್ಲಿ ಹೇಳ್ಕೊಟ್ಟಿದ್ರು. ಅದೇ ಥರ ಪ್ರಿಪೇರ್ ಆಗಿದ್ದೆ, ನಾರ್ಮಲ್ ಡೆಲಿವರಿನೇ ಆಯಿತು. ಮತ್ತು ನಾನು ಡೆಲಿವರಿ ವಿಡಿಯೋ ನೋಡಿರೋ ಒಂದಷ್ಟು ಜನ ಕಮೆಂಟ್ಸ್ ಮಾಡಿದ್ದೀರ, ಮ್ಯಾಮ್ ಅಷ್ಟು ಹ್ಯಾಪಿಯಾಗಿರೋಕ್ಕೆ ಹೆಂಗೆ ಸಾಧ್ಯ ಡೆಲಿವರಿ ಆದಮೇಲೆ ಅಂತ. ಡೆಲಿವರಿ ಆಗಿರೋ ಥರನೇ ನಿಮ್ಮ ಫೇಸ್ ಕಾಣಿಸ್ತಾ ಇಲ್ಲ, ತುಂಬ ಹ್ಯಾಪಿಯಾಗಿ ಕಾಣಿಸ್ತಾ ಇದ್ದೀರಾ ಅಂತ ಒಂದಷ್ಟು ಜನ ಮೆಸೇಜಸ್ ಮಾಡಿದ್ದೀರ. ತುಂಬ ಎನರ್ಜೆಟಿಕ್ ಆಗಿ ಕಾಣಿಸ್ತಾ ಇದ್ದೀರಾ ಮ್ಯಾಮ್, ಏನಾದರೂ ಟಿಪ್ಸ್ ಇದ್ದರೆ ಹೇಳಿ, ನಾವು ಫಾಲೋ ಮಾಡ್ತೀವಿ. ಅಷ್ಟು ಎನರ್ಜಿನ ಹೆಂಗೆ ಮೇಂಟೈನ್ ಮಾಡೋದು ಅಂತ ತುಂಬ ಜನ ಮೆಸೇಜ್ ಮಾಡಿ ಕೇಳಿದ್ದೀರಾ. ಅದ್ರ ಬಗ್ಗೆ ಮತ್ತು ನಾರ್ಮಲ್ ಡೆಲಿವರಿ ಪ್ಯಾಕೇಜಸ್ ಬಗ್ಗೆ ಒಂದಷ್ಟು ಜನ DMs ಮಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ, ಪ್ಲೀಸ್ ವೆಯ್ಟ್ ಮಾಡಿ. ಮತ್ತು ನಾನು ಡೆಲಿವರಿನ ಡಾಕ್ಟರ್ಸು ಈಸಿಯಾಗಿ ನನ್ನ ಜೊತೆಯಲ್ಲಿ ನಿಂತ್ಕೊಂಡು ಸಪೋರ್ಟಿವ್ ಆಗಿದ್ದು ನಾರ್ಮಲ್ ಡೆಲಿವರಿ ಮಾಡಿಕೊಟ್ರು. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಿಂಗೆ ಚೆನ್ನಾಗಿಟ್ಟಿದ್ವಿ ನಿಮ್ನ IAS ಪಾಸ್ ಆಗಿ ಮಾಡಿ ಮತ್ತೆ ಬರ್ತೀನಿ. ಪಾಸ್ ಮಾಡಿ. ನನ್ನ ಹಸ್ಬೆಂಡು ನನ್ನ ಡೆಲಿವರಿ ಟೈಮಲ್ಲಿ ಜೊತೆಯಲ್ಲೇ ಇದ್ದು ನಾನು ಪಟ್ಟಿದ್ದ ಅಷ್ಟು ನೋವು ನೋಡಿ ಕಣ್ಣಲ್ಲಿ ಕೊನೆಗೆ ನೀರೇ ಹಾಕೊಂಡ್ಬಿಟ್ರು. ಅದು ಬರೀ ಅರ್ಧ ಗಂಟೆಯಲ್ಲೇ ನಾರ್ಮಲ್ ಡೆಲಿವರಿ ಮಾಡಿಕೊಂಡೆ. ಅದಾದಮೇಲೆ ನನ್ನ ಹಸ್ಬೆಂಡ್ ನನಗೊಂದು ಮಾತು ಹೇಳಿದರು, ಹೆಂಗೆ ತಡ್ಕೊಂಡು ಶ್ರುತಿ ಅಷ್ಟೊಂದು ಪೈನ್ಸ್ನ ನೋಡೋಕ್ಕೆ ಆಗ್ತಾ ಇರಲಿಲ್ಲ ನನ್ನ ಕೈಯಲ್ಲಿ ಅದನ್ನು ಅಂತ. ನನ್ನ ಹಸ್ಬೆಂಡ್ ಹೇಳಿದ್ದು ಒಂದು ಮಾತು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ಎಲ್ಲರೂ ಮಗುಗೆ ಹೆಸರಿಡಬೇಕಾದ್ರೆ ಸರ್ನೇಮ್ನ ತಂದೆ ಹೆಸರಿಡ್ತಾರೆ, ಬಟ್ ನೀನು ಇಷ್ಟು ಕಷ್ಟಪಟ್ಟು ಮಗುನ ಎತ್ಕೈ ಕೊಟ್ಟಿದ್ದೀಯಾ, ಹಂಗಾಗಿ ನಾನು ನಿನ್ನ ಹೆಸರನ್ನ ಸರ್ನೇಮ್ ಆಗಿ ಇಡಬೇಕು ನಮ್ಮ ಮಗುಗೆ ಅಂತ ಅನ್ಕೊತಾ ಇದ್ದೀನಿ ಅಂತ ಹೇಳಿದರು. ಮತ್ತು ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ 2 days ಅಷ್ಟೇ ಹಾಸ್ಪಿಟ್ಲಲ್ಲಿ ಇಟ್ಕೊತಾರೆ, ಅಂದರೆ 48 hours ಅಷ್ಟೇ ಹಾಸ್ಪಿಟ್ಲಲ್ಲಿ ಇರೋಕ್ಕೆ ಸಾಧ್ಯ. February 14th ಡೆಲಿವರಿ ಆಯಿತು, 15th ಅಲ್ಲೇ ಇದ್ವಿ, 16th ಸಾಯಂಕಾಲ ಡಿಸ್ಚಾರ್ಜ್ ಆಗಿ ಅಂತ ಹೇಳಿದ್ರು. ಡೆಲಿವರಿ ಆದಮೇಲೆ 48 hours ಒಂದು ಮಗುಗೆ ಬ್ಲಡ್ ಟೆಸ್ಟ್ ಮಾಡಬೇಕು ಅಂತ ಮುಂಚೆನೇ ಹೇಳಿದ್ರು. ಸೊ ನಾವು ವೆಯ್ಟ್ ಮಾಡಿ ಬರ್ತಾ ಮಗುದು ಬ್ಲಡ್ ಕೊಟ್ಟು ನಾವು ಶಿಲ್ಪಾ ಮ್ಯಾಮ್ನ ಮಾತಾಡಿಸ್ಕೊಂಡು ನಾವು ಮನೆಗೆ ಹೊರಡೋಣ ಅಂತ ಮನೆ ಕಡೆ ಬಂದ್ವಿ. ಡಿಸ್ಚಾರ್ಜ್ ಆದಮೇಲೆ ನಾವು ನನ್ನ ಹಸ್ಬೆಂಡ್ ಮನೆಗೆ ಫಸ್ಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾಕಂದರೆ ನಮ್ಮದು ಸ್ವಲ್ಪ ಫ್ಯಾಮಿಲಿ ದೊಡ್ಡದು, ಹಾಗಾಗಿ ಎಲ್ಲರೂ ಮನೆ ಹತ್ರ ಮಗುನ ನೋಡೋಕ್ಕೆ ಅಂತ ವೆಯ್ಟ್ ಮಾಡ್ತಿದ್ರು. ಅದಕ್ಕೆ ನಾವು ಫಸ್ಟು ಬೇಬಿನ ತೋರಿಸ್ಬಿಟ್ಟು ಮತ್ತೆ ನನ್ನ ತವ್ರ ಮನೆ ಕಡೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಅತ್ತೆ ಮನೆಗೆ ಬಂದ್ವಿ. ಫಸ್ಟು ನಮ್ಮ ಅತ್ತೆ ಅವರೆಲ್ಲ ನೋಡಿ ಮಗುನ ತುಂಬ ಖುಷಿಪಟ್ಟರು. ನಾವು ಅಲ್ಲಿಂದ ನಮ್ಮ ತವರು ಮನೆ ಕಡೆ ಹೊರಟ್ವಿ.